ಹೋದ ವಾರ ಬಿದ್ದ ಕನ್ಸ್ಗಿಂತ ಕೆಟ್ಟ ಕನ್ಸೆ ಬಿದ್ದಿದೆ. ನೀವು ನನಗೆ ಹೇಳ್ದಾಗಿಂದ ತುಂಬ ಭಯ ಆಗೋಯ್ತು. ಗುರುಗಳೇ, ಹೇಳ್ತೀನಿ. ಗುರುಗಳೇ, ಕನಸು ಬಿದ್ದದ್ದು ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಅದೇನೇ ಇರಲಿ ನೇರವಾಗಿ ಹೇಳ್ಬಿಡಿ. ಅದೆಷ್ಟು ಖರ್ಚಾದ್ರೂ ಸರಿ, ಅದೆಂಥ ಪರಿಹಾರ ಆದ್ರೂ ಸರಿ, ನಾವು ಮಾಡಿಸ್ತೀವಿ. ಪರಿಹಾರ ಪೂಜೆ ಮಾಡೋವಂಥ ಸಮಸ್ಯೆ ಏನೂ ಇಲ್ಲ. ಅಬ್ಬಾ, ಹಾಗಾದ್ರೆ ಒಳ್ಳೇದು. ರೇ ಸ್ವಾಮಿ, ಕಾಸು ಮಾಡ್ಕೊಳಕ್ಕಿದ್ದು ಒಂದೇ ಒಂದು ಅವಕಾಶ ಹಾಳು ಮಾಡ್ಬಿಟ್ರಲ್ರಿ. ನಿಮ್ಮ ಜ್ಯೋತಿಷಕ್ಕೆ ಬೆಂಕಿ ಹಾಕ. ಈ ಜಾತಕದ ವ್ಯಕ್ತಿಗೆ ಎಷ್ಟು ವರ್ಷ? 35. ಈಗ ನಿಮ್ಮ ಮಗ ಮೊದಲನೇ ಹೆಂಡತಿ ಜೊತೆಲಿದ್ದಾರ, ಎರಡನೇ ಹೆಂಡತಿ ಜೊತೆಲಿದ್ದಾರ? ಅಯ್ಯಯ್ಯೋ, ಇದೇನು ಹೀಗೆ ಹೇಳ್ತಾ ಇದ್ದೀರಿ? ನನ್ಗಿರೋಳು ಒಬ್ಬಳೇ ಸೊಸೆ, ಲಕ್ಷ್ಮಿ ಅಂತ ಹೆಸರು. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಪ್ರೀತಿಯಿಂದ ಇದ್ದಾರೆ. ಯಾಕೆ ಕೇಳಿದ್ರಿ? ಆ ಶ್ರೀನಿವಾಸನು ಲಕ್ಷ್ಮಿನ ಹೃದಯದಲ್ಲಿಟ್ಕೊಂಡು ಪ್ರೀತಿಸ್ತಾ ಇದ್ದ. ಆದರೆ ಜಾತಕದಲ್ಲಿ ಎರಡನೇ ಮದುವೆ ಅಂತ ಬರೆದಿತ್ತು. ಅದಕ್ಕೆ ಅವನಿಗೆ ಪದ್ಮಾವತಿ ಜೊತೆ ಎರಡನೇ ಮದುವೆ ಆಗ್ಲಿಲ್ವೇ? ಹಾಗೆ ನಿಮ್ಮ ಮಗಂಗೂ ಕೂಡ 37ನೇ ವಯಸ್ಸೊಳಗೆ ಎರಡನೇ ಮದುವೆ ಆಗತ್ತೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ಇನ್ನೊಂದು ಮದುವೆನೆ. ಈ ಮದುವೆ ಸಾಧ್ಯನೇ ಇಲ್ಲ. ದಯವಿಟ್ಟು ಇನ್ನೊಂದ್ಸಲ ನೋಡಿ. ಎಷ್ಟು ಸತಿ ನೋಡಿದ್ರು ಅಷ್ಟೇ. ಇನ್ನು 1 ವರ್ಷದೊಳಗೆ ನಿಮ್ಮ ಮಗನಿಗೆ ಎರಡನೇ ಮದುವೆ ಖಂಡಿತ ಆಗೇ ಆಗುತ್ತೆ.